ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ನಾನು ವೀಡಿಯೋಸ್ ಹಾಕಿಲ್ಲ. ಯಾಕಂದರೆ ಹೆಲ್ತ್ ಇಶ್ಯೂ ಇದ್ದಿದ್ದ ಕಾರಣ ನಾನು ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ. ತುಂಬ ವೀಡಿಯೋಸ್ ಇದ್ದಾವೆ, ಆದರೆ ಡೌನ್ಲೋಡ್ ಮಾಡೋಕ್ಕೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಟೈಮ್ ಬೇಗ ಬೇಗ ಅಪ್ಲೋಡ್ ಮಾಡ್ತೀನಿ. ತುಂಬಾ ವೀಡಿಯೋಸ್ ಇದ್ದಾವೆ. ಇದನ್ನು ನಾನು ಹಾಲಿಡೇಸ್ ಎಲ್ಲ ಮುಗಿದ್ಮೇಲೆ ಒನ್ ಡೇ ಟ್ರಿಪ್ಪಿಗೆ ಹೋಗಿದ್ವಿ ವಾಟ್ರ್ ಪಾರ್ಕ್ಗೆ. ಅದೆಲ್ಲ ತುಂಬ ವೀಡಿಯೋಸ್ ಇದೆ, ಆದರೆ ಯಾಕೆಂದರೆ ಕಾರಣಾಂತರದಿಂದ ಹಾಕೋಕ್ಕಾಗಲಿಲ್ಲ. ಅದನ್ನು ಖಂಡಿತವಾಗಿ ಹಾಕ್ತೀನಿ. ಈಗ ನಾವು ನಮ್ಮ ಅಕ್ಕನೂ ಹೋಗ್ತಾಯಿದ್ದಾಳೆ, ಹಾಲಿಡೇಸ್ ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು. ಇನ್ನೇನು ಮನೆಗೆ ಹೋಗಬೇಕಲ್ಲ, ಗಂಡನ ಮನೆಗೆ. ಆದ ಕಾರಣ ಅವಳು ಹೋಗ್ತಾಳೆ. ನೆಕ್ಸ್ಟ್ ಡೇ ನಾನು ಹೋಗ್ತೀನಿ. 2 ಡೇಸ್ ಬಿಟ್ಟು ನಮ್ಮ ತಂಗಿ ಹೋಗ್ತಾಳೆ. ಈ ಥರ ನಮ್ಮ ಹಾಲಿಡೇಸ್ ಎಲ್ಲ ಇಷ್ಟು ದಿನ ಇದ್ವಿ, ಎಲ್ಲರೂ ಜಾಲಿ ಮಾಡಿದ್ವಿ, ಎಲ್ಲ ಆಯಿತು. ಅವಳಿಗೆ ಆಟೋ ಸ್ಟ್ಯಾಂಡ್ ತನಕ ಬಿಟ್ಟು ಬಂದ್ವಿ. ನೆಕ್ಸ್ಟ್ ಡೇ ನಾನು ಈ ಥರ ಬಟ್ಟೆ ಒಣಗಾಕ್ತಾಯಿದ್ದೆ. ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಹಾಗೆ ಬಟ್ಟೆಸ್ ಎಲ್ಲ ಎಲ್ಲೆಲ್ಲೆಲ್ಲೋ ಬಿಸಾಕಿರ್ತಾರೆ ನನ್ನ ಮಗಳು. ಬುಕ್ಸು ಅದನ್ನೆಲ್ಲ ಜೋಡಿಸ್ಕೋಬೇಕು, ಟೈಮ್ ಆಗುತ್ತೆ. ನಾನು ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಹೋಗ್ತಾ ಇರೋದು. ಒಂದಿನ ಇರಬೇಕಾದ್ರೆ ಎಲ್ಲ ಬಟ್ಟೆಸ್ನೆಲ್ಲ ಒಣಗಿ ಹಾಕಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ. ಈಗೆಲ್ಲ ಬಟ್ಟೆ ಒಣಗಿ ಹಾಕಿ ಹೀಗೆ ವೀಡಿಯೋ ಸಪೋರ್ಟ್ ಮಾಡ್ತೀರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ನಾಗ ತುಂಬ ಸಪೋರ್ಟ್ ಮಾಡ್ತೀರಾ, ಇನ್ನೂ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ನಮ್ಮ ಚಿಕ್ಕಿ ಇಷ್ಟು ಗಲಾಟೆ ಮಾಡ್ತಾಳೆ ಅಂದರೆ ತುಂಬ ಗಲಾಟೆ ಮಾಡ್ತಿದ್ಲು. ತುಂಬ ದಿನ ಆಯಿತು. ಅದೇನೋ ಬಿಸಿಲಿಗೋ ಏನೋ ನನಗೆ ಹೆಲ್ತ್ ಇಶ್ಯೂ ಆಗಿಬಿಡ್ತು ಒಂದೇ ಸಲಿಗೆ, ನನಗೆ ನನ್ನ ಮಗಳಿಗೆ. ಹಾಗಾಗಿ ನೋಡಿ ಇಲ್ಲಿ ಏನಂತಾರಲ್ಲ, ಐಸ್ ಕ್ರೀಮ್ ತಿಂದಿರಲಿಲ್ಲ, ಭಾಳ ದಿನ ಆಗಿಬಿಟ್ಟಿತ್ತು. ಅದಕ್ಕೆ ಮನೆ ಹತ್ರನೇ ಬಂದಿತ್ತು. ಈ ಥರ ಕಡ್ಡಿ ಐಸ್ ಕ್ರೀಮ್ ತಿಂದ್ಬಿಟ್ಟು ಇಲ್ಲಿ ನೋಡ್ರಿ ಆಟ ಎಷ್ಟು ಚೆನ್ನಾಗಿ ಅವ್ನು ನಗೋದು. ಆಯಿತು, ಈವ್ನಿಂಗ್ ಆಯಿತು. ಈಗ ಹೊರಡೋ ಟೈಮ್ ಬಂತು. ಎಲ್ಲರೂ ಹೋಗ್ತಾಯಿದ್ದೀವಿ ರೆಡಿ ಆಗಿಬಿಟ್ಟು. ನಮ್ಮ ಮಮ್ಮಿ ಹೋಗ್ಬೇಕಾದ್ರೆ ನೋಡ್ರಿ ಅವರಿಬ್ಬರಿಗೆ ದುಡ್ಡು ಕೊಟ್ಟರು. ನನಗೆ ಕೊಡು, ನಿನಗೆ ಕೊಡು ಅಂತಿದ್ರು. ಅವರಿಬ್ಬರು ನಮ್ಮ ಚಿಕ್ಕಿ ಅಂತೂ ಅದೇನೇನೋ ನಮ್ಮ ಚಿಕ್ಕಿನ ಕಂಡ್ರೆ ಅವನೇ ರಾಜಣ್ಣಂಗೆ ಏನಾಗುತ್ತೋ ಏನೋ, ಸ್ವರಾಜ್ಗೆ ಅವ್ನು ತಳ್ತಾನೆ ಇರ್ತಾನೆ. ಅವಳೋಗಿ ಮುತ್ತು ಕೊಡೋಕೆ ಹೋದ್ರೂ ಇದು ಮಾಡಲ್ಲ. ಹಾಗಾಗಿ ನೋಡ್ರಿ ಎಲ್ಲರ ಮಕ್ಕಳು ನನಗಿಷ್ಟು ಕೊಡು, ನನಗಿಷ್ಟು ಕೊಡು ದುಡ್ಡು ಅಂತ ಹೇಳಿ ಕೇಳ್ತಾಯಿದ್ರು. ಈಗ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಾಯಿತು. ಬ್ಯಾಗ್ ಫುಲ್, ಆ್ಯಕ್ಚುಲಿ ಒಂದೇ ಬ್ಯಾಗ್ ನಾನೇನು ಇಟ್ಕೊಂಡಿದ್ದೀನಲ್ಲ ಅದು ಒಂದು ಬ್ಯಾಗ್ ತಂದಿದ್ದು. ಹೋಗ್ಬೇಕಾದ್ರೆ ಇಷ್ಟೆಲ್ಲ ಬ್ಯಾಗ್ ಆಯಿತು. ಎಲ್ಲರಿಗೂ ಗೊತ್ತಿರುತ್ತೆ, ಬರಬೇಕಾದ್ರೆ ಒಂದು ಬ್ಯಾಗ್ ಬರುತ್ತೆ. ತವ್ರ ಮನೆಯಿಂದ ಹೋಗ್ಬೇಕಾದ್ರೆ 3-4 ಬ್ಯಾಗ್ ಆಗೋದೇನೆ. ನಮ್ಮ ಮಮ್ಮಿ ನಿಂತ್ಕೋ ಹೂವು ಕಟ್ಕೊಡ್ತೀನಿ ಅಂತಿದ್ಲು, ಬೇಡ ಅಂತಂದೆ. ಬುಕ್ಸು ನೋಡ್ರಿ, ಎಲ್ಲ ಬುಕ್ಸು ಇಷ್ಟೊಂದು ಹೋಮ್ವರ್ಕ್ ಬುಕ್ಸ್ನೆಲ್ಲ ಅಲ್ಲಿ ಇಲ್ಲಿ ಬಿಸಾಕಿದ್ರು. ಮತ್ತೆ ಒಂದೆರಡು ಬುಕ್ ಸಿಕ್ತು. ಆಯಿತು, ದೇವ್ರ ನಮಸ್ಕಾರ ಮಾಡಿಬಿಟ್ಟು ಈಗ ಹೊರಡೋ ಟೈಮ್ ಬಂತು. ನಮ್ಮ ತಂಗಿನೂ ಕೂತ್ಕೋ ಇನ್ನೊಂದು ಸ್ವಲ್ಪ ಹೊತ್ತು ಅಂತಿದ್ಲು. ಬೇಡ, ಟೈಮ್ ಆಗುತ್ತೆ. ಏನಿಲ್ಲ 6 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಗೂ ಮತ್ತು ಮಮ್ಮಿ ಮನೆಗೂ. ಈಗ ದೇವ್ರ ನಮಸ್ಕಾರ ಮಾಡಿಬಿಟ್ಟು ಹೊರಡ್ತಾಯಿದ್ದೀವಿ. ಹಾಗೆ ಮಮ್ಮಿನ ಆಶೀರ್ವಾದ ಹೋಗ್ಬೇಕಾದ್ರೆ ಮಮ್ಮಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗೋದು. ನಮ್ಮ ಪರೀಕ್ಷಿತ ಚಿಕ್ಕಿ ಕೂಡ ಹಾಗೆ. ನಮ್ಮ ಮಮ್ಮಿ ಹೋಗ್ಬೇಕಾದ್ರೆ ಒಟ್ಟು ಹೂ ಕಟ್ಟಿ ಕೊಡಬೇಕು ಅಂತ. ಹೋಗೋಣ ಬನ್ನಿರಿ. ನಮ್ಮ ಅಪ್ಪಾಜಿನೇ ಬಿಟ್ಟು ಬರೋಕ್ಕೆ ಬರ್ತಾಯಿದ್ರು. ಬೇಡ ನಾವು ಹೋಗ್ತೀವಿ ಆಟೋಗೆ ಅಂದರೆ, ಇಲ್ಲ ಬರ್ರಿ ಲಗೇಜ್ ಭಾಳ ಇದಾವೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ ನೋಡಿರಿ ಹೊರಟ್ವಿ ಈಗ ಆಗಲೇ. ನಮ್ಮ ಚಿಕ್ಕಿ ಪರೀಕ್ಷಿತ ಆ ಐಸ್ ಕ್ರೀಮ್ ಕಡ್ಡಿನೂ ಹಿಡ್ಕೊಂಡಿದ್ರು ನೋಡ್ರಿ, ಅದೊಂದು ಬಿಡ್ತಾನೆ ಇರಲಿಲ್ಲ. ಇವನಿಗೆ ರಾಜನಿಗೆ ಟಾಟಾ ಮಾಡಿ ಅವ್ರು 2 ಡೇಸ್ ಆದಮೇಲೆ ಅವರು ಹೋಗ್ತಾರೆ. ಹೀಗಾಗಿ ನಮ್ಮ ಚಿಕ್ಕಿ ಅಂತರೂ ಅವಳಿಗೆ ಮನೆಗೆ ಅಜ್ಜಿ ಮನೆಗೆ ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಇರ್ತೀನಿ ಅಂತಿದ್ಲು ಅವನ ಜೊತೆ. ನೋಡಿರಿ ಲಗೇಜ್ ಎಷ್ಟಿದ್ದಾವೆ ಅಂತಿದ್ರೆ, ಅಲ್ಲಿ ನಾವಿಷ್ಟು ಜನ ಕೂತ್ಕೋಬೇಕು. ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ಗಾಡಿ ಪಂಚರೇ ಆಗಿಬಿಡ್ತು. ಆಮೇಲೆ ನಾನು ಚಿಕ್ಕಿ ಇಬ್ಬರೇ ಆಟೋಗೆ ಹೋಗಿದ್ವಿ. ಆಮೇಲೆ ಅವರು ಎಲ್ಲ ಗಾಡಿ ರೆಡಿ ಮಾಡಿಕೊಂಡು ಪರೀಕ್ಷಿತ್ತು ನಮ್ಮ ಪಪ್ಪ ಇಬ್ಬರು ಬಂದರು. ಯಾರೆಲ್ಲ ನೀವು ಹಾಲಿಡೇಸ್ಗೆ ಹೋಗಿದ್ರಿ, ಹಾಗೆ ಯಾವ ಊರು ನಿಮ್ಮದು ಅಂತ ಕಮೆಂಟ್ಸ್ ಮಾಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಅವನೇನು ಬಿಡ್ತಾನೆ ಇಲ್ಲ, ಎಷ್ಟೆಲ್ಲ ಮುದ್ದು ಮಾಡ್ತಾರೆ ಅಂತ. ಎಲ್ಲ ಬಿಟ್ಟು ಅಡುಗೆ ಮನೆಯಲ್ಲಿ ಸ್ಟಡಿ ಮಾಡ್ತಾರೆ.
ಸ್ಟಡಿ ಮಾಡಂತಂದರೆ ಬರೀ ಗಮ್ ಹಚ್ಚೋದು ಬುಕ್. ಇವಳು ನೋಡಿದ್ರೆ ಬರೀ ನಗೋದು, ಕಿಕಿ ಕಿಕಿ ನಗೋದು. ಅಡುಗೆ ಮನೇಲಿ ಅಭ್ಯಾಸ ಮಾಡತ್ತಾರೆ. ಸ್ಟಡಿ ಇನ್ ಕಿಚನ್. ಏನು ಮಾಡ್ತಾನಮ್ಮ? ಹಾಯ್ ಫ್ರೆಂಡ್ಸ್, ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ರೊಟ್ಟಿ ಮಾಡ್ತಿದ್ದೀನಿ. ಒಂದು ಚಿಕ್ಕಿನ ರೊಟ್ಟಿ ಮಾಡಮ್ಮ ಒಂದು ರೊಟ್ಟಿ ತೋರಿಸ್ತೀನಿ ತಡ್ರಿ. ನೋಡ್ರಿ ಹೆಂಗೆ ರೊಟ್ಟಿ ಮಾಡಾಕ್ತಾ. ಆಕಿನೂ ಇದು ತಂದ್ಲು, ಆಮೇಲೆ ಲಟ್ಟಣಿಗೆ ತಂದ್ಲು. ನಾನು ಸೇಮ್ ಲಟ್ಟಣಿಗೆ ತೊಗೊಂಡು ರೊಟ್ಟಿ ಮಾಡ್ತಿದ್ರೆ ತಾನು ತೊಗೊಂಬಂದು ರೆಡಿ ಮಾಡಾಕ್ತಾ. ಬರ್ತದ ಅಮ್ಮ? ಆ ರೊಟ್ಟಿನ ತಿರುಗಿಸೋದು ಬಿಟ್ಟರೆ ತಾನೇ ತಿರುಗ್ತಾಳೆ. ಅದನ್ನು ತಿರುಗಿಸ್ಬೇಕು. ಹಿಂಗೆ ನೋಡಿ. ಕೆಳಗಿಡ. ವಾವ್, ಚೆನ್ನಾಗಿ ಬಂತಲ್ಲ. ಮೆಹಂದಿ ತೋರ್ಸು. ಮೆಹಂದಿನೇ ಕಾಣಿಸ್ತಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಅಲಸಂದಿ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ ನನಗೆ. ನಿಮಗೂ ಅಲಸಂದಿ ಪಲ್ಯ ಇಷ್ಟ ಅಂದರೆ ಕಮೆಂಟ್ನಾಗ ಹೇಳ್ರಿ. ರೊಟ್ಟಿ ಅಂದರೆ ನನಗೆ ಭಾಳ ಇಷ್ಟ ರೀ. ನೀವು ಒಂದ್ಸಲ ಟ್ರೈ ಮಾಡಿ, ಮಸ್ತ್ ಇರ್ತೈತೆ. ಯಾರು ಟ್ರೈ ಮಾಡಿರ ಅಂದರೆ ಕಮೆಂಟ್ನಾಗ ಹೇಳ್ರಿ. ನೋಡಿದ್ರಲ್ಲ ನಮ್ಮ ಚಿಕ್ಕಿ ಹೇಗೆ ಅವಳು ರೊಟ್ಟಿ ನನ್ನ ಅಡುಗೆ ಮಾಡ್ಬೇಕಾದ್ರೆ, ಯಾವುದೇ ಥರ ಅಡುಗೆ ಮಾಡ್ಬೇಕಾದ್ರೆ ಅವಳು ಬಂದು ಹೆಲ್ಪ್ ಮಾಡೋದಾಗಿರ್ಬೋದು, ಅಥವಾ ಅವಳಿಗೆ ಬರಲಿಲ್ಲ ಅಂದರೂ ಮಮ್ಮಿ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೆಲ್ಪ್ ಮಾಡ್ತಾಳೆ. ಹಾಗೆ ನೋಡ್ರಿ, ಅವಳಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ. ರೊಟ್ಟಿ ಕಾಳು ಪಲ್ಯ ಅಂದರೆ ಇಷ್ಟ. ಅದಕ್ಕೆ ಅವಳಿಗೆ ಕಾಳು ಪಲ್ಯ ರೊಟ್ಟಿ ಮಾಡಿಕೊಟ್ಟೆ, ತಿಂತಾ ಇದ್ದಾಳೆ. ನಿಮಗೂ ಹೇಳಿದ್ಲು ಟ್ರೈ ಮಾಡಿರಿ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿರಿ. ಅಲಸಂದಿ ಕಾಳು ಪಲ್ಯ ರೊಟ್ಟಿ ಅವಳಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಊಟ ಮಾಡ್ತಾ ಇದ್ದಾಳೆ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗುಡ್ ನೈಟ್. ಹಾಗೆ ನಾವು ಒಂದು ವಾಕ್ ಮಾಡ್ಕೊಂಬಂದ್ವಿ ಊಟ ಆದಮೇಲೆ, ನಾನು ನನ್ನ ಹಸ್ಬೆಂಡು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.